ನಿರ್ಧಾರ ಮಾಡಿಲ್ಲ. ಸಿಎಂ ಆಯ್ಕೆಯನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ದೇವಸ್ಥಾನ ಪೂಜೆ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇವೆ. ಹಾಗಾಗಿ ನಾನು ಡೆಲ್ಲಿಗೆ ಹೋಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈ ಕ್ಷಣದವರೆಗೂ ನಿರ್ಧಾರ ಮಾಡಿಲ್ಲ. ರಾಜ್ಯದ ಎಲ್ಲಾ ಕಡೆಯಿಂದ ಬೆಂಬಲಿಗರು ಬರ್ತಿದ್ದಾರೆ. ನನಗೆ ಕೊಟ್ಟಿದ್ದ ಜವಾಬ್ದಾರಿಯನ್ನ ನಾನು ನಿರ್ವಹಣೆ ಮಾಡಿದ್ದೇನೆ. ಅದು 135 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಗೆಲ್ಲುವಂತಹ ಒಂದು ಜವಾಬ್ದಾರಿ ಇತ್ತಲ್ಲ, ಆ ಜವಾಬ್ದಾರಿಯನ್ನ ನಾನು ಈಗಾಗಲೇ ಪೂರೈಸಿದ್ದೇನೆ. ಹೈಕಮಾಂಡ್ ಗಿಫ್ಟ್ ಕೊಡುತ್ತೋ ಇಲ್ವೋ, ಆದ್ರೆ ನನಗೆ ಜನ ಗಿಫ್ಟ್ ಕೊಟ್ಟಿದ್ದಾರೆ. ಬಹುಮತದ ಸರ್ಕಾರವನ್ನ ಆರಿಸಿದ್ದಾರೆ, ಸುಭದ್ರ ಸರ್ಕಾರವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಹೈಕಮಾಂಡ್ಗೆ ಎಲ್ಲವೂ ಗೊತ್ತಿದೆ. ನಾನು ದೆಹಲಿಗೆ ಹೋಗೋ ಬಗ್ಗೆ ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ದಾರೆ ಡಿಕೆಶಿ. ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೈಕಮಾಂಡ್ಗೆ ಅಂತ ಬಿಟ್ಟಿದೀವಿ. ಕಾಂಗ್ರೆಸ್ ಸಂಪ್ರದಾಯದಂತೆ ಕೆಲವು ಶಾಸಕರುಗಳೆಲ್ಲ ಕರೆಸಿ ಎಲ್ಲ ಶಾಸಕರನ್ನ ನಿಮ್ಮ ಅಭಿಪ್ರಾಯ ಕೇಳಿದ್ದಾರೆ. ಅರ್ಥ ಆಯ್ತಾ? ನಾನು ದೆಹಲಿಗೆ ಹೋಗ್ಬೇಕು ಅನ್ನೋದು ಇದೆ, ಆದ್ರೆ ನಾನು ಹೋಗ್ತೀನೋ ಇಲ್ಲೋ ಅನ್ನೋದು ಇನ್ನ ತೀರ್ಮಾನ ಮಾಡಿಲ್ಲ. ಯಾಕೆಂದ್ರೆ ನನಗೆ ಇವತ್ತು ನಮ್ಮಲ್ಲಿ ಪೂಜೆ ಪುರಸ್ಕಾರಗಳು, ನಾನ್ ನಮ್ದಂತ ಧರ್ಮ, ನಾನ್ ನಮ್ದಂತ ನನ್ನ ಅಜ್ಜ, ನನ್ನ ಶಕ್ತಿ ಎಲ್ಲ ನಾನು ಹೋಗಿ ಆಶೀರ್ವಾದ ಪಡೆಯೋದಿದೆ. ಅದನ್ನ ನನ್ನ ಫಸ್ಟ್ ಆ ಡ್ಯೂಟಿ ನಾನು ಮಾಡ್ಬೇಕು. ಆಮೇಲೆ ಮಿಕ್ಕಿದ ವಿಚಾರ ನೋಡಪ್ಪ, ಹೈಕಮಾಂಡ್ ಗಿಫ್ಟ್ ಕೊಡ್ತದೋ ಬಿಡ್ತದೋ, ಕರ್ನಾಟಕ ರಾಜ್ಯದ ಜನತೆ ನನ್ನ ಮೇಲೆ ವಿಶ್ವಾಸವಿಟ್ಟು, ನನ್ನ ಕಾರ್ಯಕರ್ತರ ಮೇಲೆ ವಿಶ್ವಾಸವಿಟ್ಟು, ನನ್ನ ಅಧ್ಯಕ್ಷತೆಯಲ್ಲಿ ನನ್ನ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಮೇಲೆ, ಆಫ್ಟರ್ ಶ್ರೀಮತಿ ಸೋನಿಯಾ ಗಾಂಧಿ has appointed me as a Congress president with trust, we have got a massive majority of 135. We were not in power. With all the harassment, with all the trouble, with this double engine, with big force, still the people of Karnataka had faith in me and the party workers, and they have given me a gift of 135 plus one associate member, 36. What more gift you need? What more you give? ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು, ನಾನು ದೆಹಲಿಗೆ ಹೋಗ್ತೀನೋ ಇಲ್ವೋ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡಿಲ್ಲ. ಮೊದಲು ಇವತ್ತು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪೂಜೆ ಪುನಸ್ಕಾರ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಅಭಿಮಾನಿಗಳು ಬೆಂಬಲಿಗರು ಬರ್ತಾ ಇದ್ರೆ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿ. ಬಟ್ ಆ ಮಾತನ್ನ ಹೇಳ್ತಾನೆ, ಅಧ್ಯಕ್ಷ ಸ್ಥಾನ ನಂಗೆ ಕೊಡುವಂತ ಸಂದರ್ಭದಲ್ಲಿ ಪಕ್ಷ ಎಲ್ಲಿತ್ತು ಅದನ್ನ ನಾನು ಎಲ್ಲಿ ತಂದು ನಿಲ್ಸಿದ್ದೇನೆ, ನನ್ನ ಸಾಮರ್ಥ್ಯ ಏನು ಅನ್ನೋದು ಹೈಕಮಾಂಡ್ಗೆ ಗೊತ್ತಿದೆ. ಸೊ ಆ ಒಂದು ಸ್ಥಾನಮಾನವನ್ನ ಕೊಡ್ತಾರೆ ಅನ್ನುವಂತಹ ಭರವಸೆಯೊಂದಿಗೆನೆ ಒಂದು ಸಲ ಅವಕಾಶ ಕೊಟ್ಟರೆ ತಾನೇ ಏನು ಹೇಗೆ ಮಾಡ್ತಿದ್ದಾರೆ, ಅವರ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆಯಿಲ್ವೋ ಅನ್ನೋ ಗೊತ್ತಾಗೋದು. ಅದನ್ನು ಸೂಚ್ಯವಾಗಿ ಹೇಳುವ ಪ್ರಯತ್ನನ ಹೇಗೆ? ಖಂಡಿತವಾಗ್ಲೂ ಬೆಳಗ್ಗೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಇಷ್ಟೇ, ದೆಹಲಿಗೆ ಹೋಗಲ್ಲ ಅಂತೆಲ್ಲೂ ಕೂಡ ಹೇಳ್ತಿಲ್ಲ, ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗುತ್ತೆ, ಡಿಕೆ ಶಿವಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ದಿನ ಅಂದ್ರೆ ಇವತ್ತೇ ಸಿಎಂ ಸ್ಥಾನದ ಒಂದು ಏನಾದ್ರು ಕೂಡ ಘೋಷಣೆ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ಗೆ ಧನ್ಯವಾದವನ್ನ ಸಲ್ಲಿಸ್ತಾರೆ. ಇನ್ ಕೇಸ್ ಏನಾದ್ರು ಸಿದ್ದರಾಮಯ್ಯ ಅವರಿಗೆ ಸಿಎಂ ಅಂತ ಘೋಷಣೆ ಮಾಡಿದ್ರೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋದಿಲ್ಲ. ಈ ಒಂದು ಕಾರಣಕ್ಕಾಗಿಯೇ ಕಾದು ನೋಡುವಂತ ತಂತ್ರವನ್ನ ಮಾಡ್ತಿದ್ದಾರೆ. ಅದಕ್ಕಾಗಿಯೇ ದೆಹಲಿಗೆ ಹೋಗಲ್ಲ ಬರಬಾರ್ದು ಅಂತ ನಿರ್ಧಾರ ಮಾಡಿದಾರಾ ಹೇಗೆ ಅಂತ ಹೋದ್ರೆ? ಖಂಡಿತವಾಗ್ಲು ಯಾಕಂದ್ರೆ ಈಗ ಹೈಕಮಾಂಡ್ ಹೇಳಿರುತ್ತದೆ, ಈಗೆಲ್ಲ ಶಾಸಕರ ಅಭಿಪ್ರಾಯವನ್ನ ದೆಹಲಿಗೆ ಕೊಂಡೊಯ್ಯಲಾಗಿದೆ. ಎಸಿಸಿ ವೀಕ್ಷಕರು ಅಲ್ಲಿ ಅನೌನ್ಸ್ ಮಾಡುವಂತದ್ದು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನ ಡಿಕೆ ಶಿವಕುಮಾರ್ ಅಂತೇಳಿ. ಹೀಗಾಗಿ ಮುಂಚೆನೆ ಅಲ್ಲಿ ಹೋಗಿ ಅಲ್ಲೇನಾದ್ರು ಕೂಡ ನನ್ನ ಹೆಸರು ಅನೌನ್ಸ್ ಆಗ್ಲಿಲ್ಲ ಅಂತಂದ್ರೆ ಚೆನ್ನಾಗಿರೋದಿಲ್ಲ, ಮುಜುಗರ ಆಗುತ್ತೆ. ಹೀಗಾಗಿ ಇಲ್ಲೇ ಇದ್ದು ಕಾದು ನೋಡುವಂತ ತಂತ್ರವನ್ನು ಅನುಸರಿಸಿ ಸಂಜೆ ವೇಳೆಗೆ ದೆಹಲಿಗೆ ಏನು ಸಿಎಂ ಘೋಷಣೆ ಆದ ಬಳಿಕ ಹೋಗುವಂತ ಸಾಧ್ಯತೆಗಳು ಇದೆ ಅಂತೇಳಿ ಡಿಕೆಶಿ ಅವರ ಆಪ್ತ ಮೂಲಗಳು ಹೇಳಿರುವಂತದ್ದು. ಇದರ ಬೆನ್ನಲ್ಲೇ ಶಾಂಗ್ರಿಲಾ ಹೋಟೆಲ್ಗೆ ಹೋಗಿ ಅಲ್ಲಿ ಎಸಿಸಿ ವೀಕ್ಷಕರನ್ನ ಭೇಟಿಯಾದಂತ ಬಳಿಕ ಡಿಕೆ ಶಿವಕುಮಾರ್ ಅವರು ತಮ್ಮ ಮನಸ್ಸಲ್ಲಿರುವಂತಹ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಎಲ್ಲೂ ಕೂಡ ಇವರು ಡೈರೆಕ್ಟ್ ಆಗಿ ಹೇಳೋ ಆಗಿಲ್ಲ, ಇಲ್ಲ ನನ್ಗೆ ಸಿಎಂ ಸ್ಥಾನ ಬೇಕೇ ಬೇಕು, ನಾನೇ ಸಿಎಂ ಆಗ್ಲೇಬೇಕು ಅಂತ ಕಣಕ್ಕಾಗಿ ಹೇಳೋಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಕೂಡ ಪ್ರಬಲ ಆಕಾಂಕ್ಷಿಗಳು. ಆಗೇನಾದ್ರು ಹೇಳಿದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾರೆ, ಜೊತೆಗೆ ಅವರ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಅಸಮಾಧಾನ ವ್ಯಕ್ತಪಡಿಸಿ ಅದು ಮುಂದಿನ ಚುನಾವಣೆಗಳಿಗೆ ಅದು ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಹೀಗಾಗಿ ಹೈಕಮಾಂಡ್ ಅಂಗಳಕ್ಕೆ ಚೆಂಡು
ಹೋಗಿದೆ. ಹೀಗಾಗಿ ಸೂಕ್ಷ್ಮವಾಗಿ ಡಿ ಕೆ ಶಿವಕುಮಾರ್ ಏನೆಲ್ಲ ವಿಚಾರಗಳನ್ನ ಹೇಳಬೇಕು, ಏನೆಲ್ಲ ವಿಚಾರಗಳು ಮಾಧ್ಯಮಗಳ ಮೂಲಕ ಹೈಕಮಾಂಡ್ಗೆ ಹೋಗ್ಬೇಕು ಅಂದ್ರೆ ಅವರ ಮನಸ್ಸಲ್ಲಿ ಏನ್ ಭಾವನೆಗಳಿದೆ, ಸೊ ಸಿಎಂ ಆಗ್ಬೇಕು ಅನ್ನೋಂತ ಭಾವನೆ ಇರುವಂತದ್ದು ಆದ್ರೆ ಬಹಿರಂಗವಾಗಿ ವ್ಯಕ್ತಪಡಿಸೋಕೆ ಆಗ್ತಾ ಇಲ್ಲ. ಅವ್ರು ಖಂಡಿತ ಹೇಳಿರುವಂತದ್ದು ಒಪ್ಕೊಳ್ಳುವಂತದ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗುವಂತಹ ಸಂದರ್ಭದಲ್ಲಿ ಆ ಒಂದು ಹಿಂದೆ ದಿನೇಶ್ ಗುಂಡೂರಾವ್ ಅಧ್ಯಕ್ಷರಾಗಿದ್ರು. ಆಗ ಬಹುತೇಕ ಕಾಂಗ್ರೆಸ್ ಪಕ್ಷ ನೆಲಕಚ್ಚಿತು. ಅದಾದ ಬಳಿಕ ಇವರು ಅಧ್ಯಕ್ಷರಾದ ಬಳಿಕ ತೆಗೆದುಕೊಂಡಂತಹ ನಿರ್ಧಾರಗಳು, ಮಾಡಿದಂತಹ ಸಂಘಟನೆಗಳು, ಜೊತೆ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೇಕೆದಾಟು ಯೋಜನೆಗಳಾಗಿರ್ಬೋದು, ಒಂದಷ್ಟು ರ್ಯಾಲಿಗಳಾಗಿರ್ಬೋದು, ಜೊತೆಗೆ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ ಬೆಲೆ ಏರಿಕೆಯ ವಿರುದ್ಧ ನಡೆದಂತಹ ಪ್ರತಿಭಟನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸ್ಟ್ರಾಟಜಿ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತಹ ಸ್ಟ್ರಾಟಜಿಗಳು. ಸೊ ಇವರ ಒಂದು ಅಧ್ಯಕ್ಷತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಳೆದ 35 ವರ್ಷಗಳಲ್ಲೇ ಕಾಂಗ್ರೆಸ್ ಇಷ್ಟೊಂದು ಸೀಟ್ಗಳನ್ನ ಗೆದ್ದಿರಲಿಲ್ಲ, ಅಷ್ಟೊಂದು ಸೀಟ್ಗಳನ್ನ ಗೆದ್ದಿದೆ. ಹೀಗಾಗಿ ಇಷ್ಟೆಲ್ಲ ಶ್ರಮವನ್ನ ಹಾಕಿದ್ದೀನಿ. ಜೊತೆಗೆ ವೈಯಕ್ತಿಕವಾಗೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ರು ಕೂಡ, ಅದು ಐಟಿ ದಾಳಿ, ಇಡಿ ದಾಳಿ ಆಗಿರ್ಬೋದು, ಸಿಬಿಐ ನೋಟಿಸ್ಗಳು, ವಿಚಾರಣೆ, ಜೈಲ್ಗೆ ಹೋಗಿ ಬಂದಿದ್ದಾಗಿರ್ಬೋದು, ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ನಾನೆಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಬಿಜೆಪಿಗೆ ಸೇರ್ಪಡೆಗೆ ಸಾಕಷ್ಟು ಬಾರಿ ಅವಕಾಶಗಳು ಬಂದಿತ್ತು. ಹಾಗೇನಾದ್ರು ಅವರು ಪಕ್ಷಕ್ಕೆ ಏನಾದ್ರು ಕೂಡ ಸೇರ್ಕೊಂಡಿದ್ರೆ ಅವರಿಗೆ ಇಷ್ಟೊಂದು ಸಮಸ್ಯೆಗಳಾಗ್ತಿರ್ಲಿಲ್ಲ. ಅವೆಲ್ಲವನ್ನ ಕೂಡ ಬಿಟ್ಟು ಪಕ್ಷನಿಷ್ಠನಾಗಿರುವಂತ ನನಗೆ ಸಿಎಂ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತ ಭರವಸೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಸಂಜೆ ವೇಳೆಗೆ ಇದಕ್ಕೆ ಉತ್ತರ ಕೂಡ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ಈ ಕ್ಷಣದ ಅಪ್ಡೇಟ್ಗೆ.